ಅದಕ್ಕೆ ಪ್ರೀತಿ ಕ್ಯಾಂಟೀನ್. ನಮ್ಮ ಮನೇಲಿ ಯಾವ ಮಕ್ಕಳು ಪ್ರೀತಿ ಅಂತೇನಿಲ್ಲ, ಪ್ರೀತಿಯಿಂದ ಮಾಡಬೇಕು. ಪ್ರೀತಿ ನಮಗೆ ಈ ಬೀರೂರಲ್ಲಿ ಜನ ಪ್ರೀತಿಯಿಂದ ಕಂಡಿದ್ದಾರೆ, ಅದಕ್ಕೋಸ್ಕರ ಪ್ರೀತಿ ಕ್ಯಾಂಟೀನ್. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೀರೂರಿನಲ್ಲಿ ಪ್ರೀತಿ ಕ್ಯಾಂಟೀನ್ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು. ಕಳೆದ 37 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ದೋಸೆ, ಇಡ್ಲಿ ಹಾಗೂ ಮೊಸರಡೆ ತುಂಬ ಇಷ್ಟಪಡ್ತಾರಂತೆ ಇಲ್ಲಿ. ಬ್ಯಾಂಗ್ಳೂರ್ ಟು ಹೊನ್ನಾವರ ರೋಡಲ್ಲಿ ಪ್ರೀತಿ ಕ್ಯಾಂಟೀನ್ ಅಂತ ಸಿಗುತ್ತೆ. ಸಿಕ್ಕಾಪಟ್ಟೆ ಕ್ರೌಡು ಮತ್ತು ಶೂಟು ಕೂಡ ಮಾಡಿದ್ದೀವಿ, ಸ್ವಲ್ಪ ಕಷ್ಟಪಟ್ಟು ಶೂಟ್ ಮಾಡಿದ್ದೀವಿ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮೊಸರಡೆ ಹಾಗೂ ದೋಸೆ ಕೊಡಿಸ್ತೀನಿ ಇವತ್ತು ಪ್ರೀತಿ ಕ್ಯಾಂಟೀನಲ್ಲಿ. ನಾನು ದೋಸೆಗೆ ಹೋಗ್ತಾ ಇದ್ದೀನಿ. ವೇಟಿಂಗ್ ಇದೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು? ಪ್ರಕಾಶ್ ಅವಳ. ಪ್ರಕಾಶ್ ಅವರು. ಸರ್, ಪ್ರೀತಿ ಕ್ಯಾಂಟೀನ್ ಯಾವಾಗಿಂದ ಶುರುವಾಗಿದ್ದು? 1987, 37 ಇಯರ್ಸ್. 37 ಇಯರ್ಸ್ ಕಂಪ್ಲೀಟ್ ಆಯಿತು. ಸೇಮ್ ಪ್ಲೇಸಲ್ಲೇ ಸರ್, ಸೇಮ್ ಪ್ಲೇಸ್. ಅವಾಗೆಲ್ಲ ಹಂಚಿನ ಹೊಟ್ಟಿತ್ತು, ಈಗ ಸ್ವಲ್ಪ ಮಾಡೋಣ ಆಗಿದೆ. ನೀವೇ ಶುರು ಮಾಡಿದ್ದು ಸರ್? ಫಾದರ್, ಅಪ್ಪಾಜಿ ಶುರು ಮಾಡಿ. ಅಪ್ಪಾಜಿ ಜೊತೆ ನಾನು ಬಂದೆ. ಈಗ ನಾನು ನಮ್ಮ ಬ್ರದರ್ ಇಬ್ಬರು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಹೌದಾ? ಅಪ್ಪಾಜಿ ಹೆಸರು ಸರ್? ಅಪ್ಪಾಜಿ ಚಂದ್ರಶೇಖರ್ ಹೊಳ್ಳ. ಎಕ್ಸ್ಪೈರ್ಡ್ ಆಗಿ 2 ಇಯರ್ಸ್ ಆಯಿತು. ಸರ್, ಏನೇನೆಲ್ಲ ಸಿಗುತ್ತೆ? ಮಾರ್ನಿಂಗ್ ಟೈಮು ಇಡ್ಲಿ ವಡೆ, ಖಾರ ಬಾತ್, ಕೇಸರಿ ಬಾತ್, ಚೌಚೌ ಬಾತು, ಮೊಸರೊಡೆ, ಒಗ್ಗರಣೆ, ಮಂಡಕ್ಕಿ, ದೋಸೆ, ಪೂರಿ ಸಾಗು, ಇಷ್ಟು ಸಿಗುತ್ತೆ. ಇನ್ನು ಮಧ್ಯಾಹ್ನವೂ ಸಿಗುತ್ತೆ ಸರ್? 12:30 ಕ್ಲೋಸ್ ಆಗುತ್ತೆ. 12:30 ಕ್ಲೋಸ್ ಪ್ರತಿದಿನ? 7:30 to 12:30 ಮಾರ್ನಿಂಗ್. ಓಕೆ. 4:30 ಈವ್ನಿಂಗ್ 4:30 to 8 o'clock. ಓನ್ಲಿ ಟಿಫನ್ ಟೈಮ್. ಟಿಫನ್ ಟೈಮ್ ಮಾತ್ರ? Yeah. ಮತ್ತೆ ಸಿಗೋದು ಟಿಫನ್ ಮಾತ್ರ? ಫುಡ್ ಊಟ ಇಲ್ಲ, ಅನ್ನ ಸಾಂಬಾರು ಆ ಥರ ಎಲ್ಲ ಸಿಗೋದಿಲ್ಲ? ರೈಸ್ ಬಾತ್ ಓನ್ಲಿ ಒನ್ ರೆಗ್ಯುಲರ್, ಒಂದು ರೈಸ್ ಬಾತ್. ರೆಗ್ಯುಲರ್ ಒಂದು ರೈಸ್ ಬಾತ್. ಮತ್ತೆ ದೋಸೆ ಬಹಳಷ್ಟು ಹೋಗುತ್ತೆ ಅನ್ಕೊಳ್ತೀನಿ. ಅವತ್ತಿಂದಲೂ ದೋಸೆನೇ ಫೇವ್ರೇಟ್. ಓಕೆ. ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಸಕ್ಸಸ್ಫುಲ್. ಯಾವುದೇ ಕೆಲಸನ ಇಷ್ಟಪಟ್ಟು ಮಾಡಿದ್ರೆ ಅದು ಯಾವತ್ತೂ ಸಕ್ಸಸ್ಫುಲ್. ನಮ್ಮ ಹಿಂದೆ ಅದು ಆಶೀರ್ವಾದ ಇದೆ, ಅದೇ ನಮಗೆ ನಮ್ಮ ತಂದೆ ಹೇಳ್ಕೊಟ್ಟಿರೋದು. ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿ. ನನ್ನ ವರ್ಕರ್ಸ್ಗೂ ನಾನು ಅದೇ ಹೇಳೋದು. ದುಡ್ಡು ಬರುತ್ತೆ ಹೋಗುತ್ತೆ. ಜನ ಏನಂದರೆ ದುಡ್ಡು ಕೊಟ್ಟು ತಿನ್ನಕ್ಕೆ ಬಂದಾಗ ಅವರಿಗೆ ನಾವು ಒಳ್ಳೆ ಫುಡ್ ಕೊಡಬೇಕು. ಯಾಕಂದರೆ ಹಾಗೆ ತಿನ್ನೋದಲ್ಲ, ದುಡ್ಡು ಕೊಟ್ಟು ತಿನ್ನೋದು, ಒಳ್ಳೆ ಫುಡ್ ಕೊಡಬೇಕು. ಅದು ನಮ್ಮ ಫಾದರ್ ನಮ್ಗೆ ಹೇಳ್ತಾರೆ, ಪ್ರೀತಿಯಿಂದ ಮಾಡಬೇಕು. ಅದಕ್ಕೆ ಪ್ರೀತಿ ಕ್ಯಾಂಟೀನ್. ನಮ್ಮ ಮನೇಲಿ ಯಾವ ಮಕ್ಕಳು ಪ್ರೀತಿ ಅಂತೇನಿಲ್ಲ, ಪ್ರೀತಿಯಿಂದ ಮಾಡಬೇಕು. ಪ್ರೀತಿ ನಮಗೆ ಈ ಬೀರೂರಲ್ಲಿ ಜನ ಪ್ರೀತಿಯಿಂದ ಕಂಡಿದ್ದಾರೆ, ಅದಕ್ಕೋಸ್ಕರ ಪ್ರೀತಿ ಕ್ಯಾಂಟೀನ್. ಸೂಪರ್. ಅಂದರೆ ಅವಾಗಲೇ ಹೆಸರು ಇಟ್ಟಿದ್ರ ಅಪ್ಪಾಜಿ ಅವರು? ಅಂದರೆ ಸೊ ಕ್ರಿಟಿಕಲ್ ಪೊಸಿಷನ್ನಲ್ಲಿ ನಮಗೆ ಸ್ವಲ್ಪ ಈ ಬೀರೂರು ಜನತೆ ಸ್ವಲ್ಪ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು
ಫೈನಾನ್ಷಿಯಲಿ ಆಗಿ ಎಲ್ಲ ಆಗಲಿ. ಸೊ ಆ ಪ್ರೀತಿಯಿಂದ ನಾವು ಪ್ರೀತಿ ಕ್ಯಾಂಟೀನ್ ಸಿಗ್ತೇವೆ. ಬೀರೂರು ಜನತೆ ಪ್ರೀತಿಯಿಂದ ನಾವು ಪ್ರೀತಿ ಕ್ಯಾಂಟೀನ್ ಆಗಿದೆ. ನಮ್ಮ ಮನೇಲಿ ಯಾವ ಮಕ್ಕಳಲ್ಲೂ ಪ್ರೀತಿ ಅಂತ ಯಾವುದೂ ಇಲ್ಲ. ಕೇಳ್ತಾರೆ ಕೆಲವರು, ನಿಮ್ಮ ಮನೇಲಿ ಪ್ರೀತಿ ಇದಾರ ಅಂತೇಳಿ. ಇಲ್ಲ, ನಮ್ಗೆ ಯಾವ ಮನೇಲಿ ಜನದ ವಿಶ್ವಾಸ ಪ್ರೀತಿನೇ ನಮ್ಗೆ ಪ್ರೀತಿ ಕ್ಯಾಂಟೀನ್. ಸೂಪರ್. ಓಕೆ, ಮತ್ತೇನು ಅಪ್ಪಾಜಿಯವರು ಶುರು ಮಾಡಿದ್ರು ಪ್ರೀತಿ ಕ್ಯಾಂಟೀನ್. ಸೊ ಅವಾಗ ಏನಿತ್ತು ಪ್ರೈಸು, ನಿಮ್ಗೇನಾದ್ರು ಐಡಿಯಾ ಇದೆಯಾ? ಅವಾಗೆಲ್ಲ 10 ಪೈಸಾ 15 ಪೈಸಾ ನಾನು ಕಂಡಂಗೆ. ದೋಸೆ 15 ಪೈಸಾ, ಇಡ್ಲಿ 10 ಪೈಸಾ, ಕಾಫಿ ಎಲ್ಲ 10 ಪೈಸಾ 15 ಪೈಸಾ, ಎಲ್ಲ ರೂಪಾಯಿ ಮೌಲ್ಯ ಕಮ್ಮಿ ಆದಂಗೂ ಅದು ಏರ್ತಾ ಇದೆ. ಸರ್ ಇನ್ನೇನು ಮುಗಿದೋಯ್ತು, ಮತ್ತೆ ಇನ್ನು ರಜೆ ಏನೋ ಉಂಟಾ? ವೀಕ್ಲಿ ಗುರುವಾರ ರಜೆ ಇದೆ. ಗುರುವಾರ ರಜೆ, ಪ್ರತಿ ಗುರುವಾರ ರಜೆ. ಆಗ ಬೀರೂರಲ್ಲಿ ಪ್ರೀತಿ ಕ್ಯಾಂಟೀನ್ ಅಂತ ಯಾರು ಕೇಳಿದ್ರು ಗೊತ್ತಾಗುತ್ತೆ, ಯಾಕಂದ್ರೆ ಅದು ತುಂಬ ಹಳೇದಲ್ಲ. ಒಟ್ಟು 35 ವರ್ಷದಿಂದ ಯಾರ್ಯಾರು ಓಡಾಡ್ತಾರೆ ಎಲ್ಲ ಗೊತ್ತಿರುತ್ತೆ. ಅವ್ರು 4 ಜನ ಕೇಳಿರ್ತಾರೆ, ಅಲ್ಲಿ 400 ಜನ, 440 ಜನ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕ್ಯಾಂಟೀನಲ್ಲಿ ನಾವು ಮಸಾಲೆ ದೋಸೆ ತೊಗೊಂಡಿದ್ದೀವಿ, ಬೆಣ್ಣೆ ಹಾಕಿದ್ರು. ಸೊ ಬೆಣ್ಣೆ ಕರಗೋಯ್ತು, ಅದಕ್ಕೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ. ಒಳಗಡೆ ಆಲೂಗಡ್ಡೆ ಪಲ್ಯವೂ ಇರುತ್ತದೆ. ದೋಸೆ ಸಿಕ್ಕಾಪಟ್ಟೆ ಫೇಮಸ್ಸು, ಮತ್ತು ಮೊಸರೊಡೆ ಫೇಮಸ್ ಅಂತೆ. ಇದಾದಮೇಲೆ ತದನಂತರದಲ್ಲಿ ಅದನ್ನೇ ತೊಗೊಳ್ಳುವ. ಸಿಕ್ಕಾಪಟ್ಟೆ ಕ್ರೌಡು. ಈ ದೋಸೆಗೆ ಎಷ್ಟೋ ತನಕ ಕಾದೆ ಗೊತ್ತಾ? ತಾಳ್ಮೆ ಇರಬೇಕು, ಪಕ್ಕಾ ತಾಳ್ಮೆ ಇರಬೇಕು. ಅದರಲ್ಲೂ ಶನಿವಾರ ಭಾನುವಾರ ಬಂದರೆ ತಾಳ್ಮೆ ಬೇಕೇ ಬೇಕು. ಯಾಕೆಂದರೆ ನಾವು ಬಂದಿರೋಂಥದ್ದು ಭಾನುವಾರ ಬೆಳಿಗ್ಗೆ. ಎಷ್ಟು ಕ್ರೌಡ್ ಇದೆ ಗೊತ್ತಾ? ಸಿಕ್ಕಾಬಟ್ಟೆ. ಹಿಂಗೆ ತೋರ್ತಾರೆ, ಹಿಂಗೆ ಹಾರ್ತಾರೆ, ಹಿಂಗೆ ತೋರ್ತಾರೆ, ಹಿಂಗೆ ಹಾರ್ತಾರೆ ಅಂತಾರಲ್ಲ, ಹಂಗೆ ನಾವು ಹಿಂಗೆ ಕ್ಯಾಮ್ರಾ ಇಟ್ಟಿರ್ತೀವಿ. ಇಡ್ಲಿ ಲೈಟ್ ಅಂತ ರಪ್ಪಂದು ಹಿಂಗೆ ಹೋಗಿರುತ್ತೆ, ಅದು ಇನ್ನೆಲ್ಲೋ ಹೋಗಿರುತ್ತೆ. ಹಿಂಗೆ ಆಗ್ತಾ ಇದೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಸೊ ದೋಸೆ ಇದೆ, ದೋಸೆ ಆಹಾ ಗರಿಗರಿಯಾಗಿರುವಂಥ ದೋಸೆ. ಸೂಪರ್. ಆಲೂಗಡ್ಡೆ ಪಲ್ಯ ಹಾಗೂ ದೋಸೆ. ಗರಿಗರಿಯಾಗಿರುತ್ತಾ ಔಟರ್ ಲೇಯರು, ಒಳಗಡೆ ಅಷ್ಟೇ ಮೃದುವಾಗಿರುತ್ತೆ. ಮತ್ತು ಇನ್ನು ಆಲೂಗಡ್ಡೆ ಪಲ್ಯ ಅಂದಾಗ ನಿಮಗೆ ಗೊತ್ತೇ ಇರುತ್ತೆ, ಒಂದು ಅರಿಶಿಣದ ಆ ಘಮ ಮತ್ತು ಈರುಳ್ಳಿ ಕ್ರಂಚ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ದೋಸೆಗೆ ಬೆಣ್ಣೆ ಬಳಸ್ತಾರೆ. ಸೊ ಆ ಬೆಣ್ಣೆಯ ಆ ಘಮ ಕೂಡ ನೀಟಾಗಿ ಸಿಗುತ್ತೆ. ಚಟ್ನಿ ಇದೆ, ಚಟ್ನಿಯಲ್ಲೊಮ್ಮೆ ತೊಗೊಂಬಿಡುವ. ಗಟ್ಟಿ ಚಟ್ನಿ ಇದೆ. ಚಟ್ನಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಗಟ್ಟಿ ಚಟ್ನಿ ಇದೆ. ಚಟ್ನಿ ಅಂದಾಗ ಮಾಮೂಲಿ ಕಾಯಿ ಹುರ್ಗಡ್ಲೆ ಬಳಸಿದ್ದಾರೆ, ಮತ್ತು ಇನ್ನು ಪುದೀನ ಬಳಸಿದ್ದಾರೆ. ಪುದೀನ ಯಥೇಚ್ಛವಾಗಿ ಬಳಸಿದ್ದಾರೆ. ಸೊ ಆ ಮಿಂಟಿನ ಆ ಫ್ಲೇವರು ನೀಟಾಗಿ ಸಿಗುತ್ತೆ. ಆರೋಗ್ಯಕ್ಕೂ ಪುದೀನ ಒಳ್ಳೆಯದು, ಚೆನ್ನಾಗಿದೆ. ಸೂಪರ್. ಖಾಲಿ ಮಾಡ್ಬಿಟ್ಟು ರಪ್ಪ ಅಂತ ಮೊಸರೊಡೆನೂ ಫೇಮಸ್ಸು. ಮೊಸರೊಡೆ ತೊಗೊಳ್ಳೋಣ. ಸೊ ದೋಸೆ ಆದಮೇಲೆ ಮೊಸರೊಡೆ ತೊಗೊಂಡಿದ್ದೀವಿ. ಮೊಸರೊಡೆ ಫೇಮಸ್ ಅಲ್ಲ, ಸೊ ಹಾಗಾಗಿ ತೊಗೊಂಬೋಣ.
ಖರ ಬೂಂದಿ ಅಂದಾಗ ಕ್ರಂಚು ಬಹಳನೇ ಇಷ್ಟ ಆಗುತ್ತೆ. ವಡೆ ಅಂದಾಗಲೂ ಅಷ್ಟೇ ಮೆತ್ತಗೆ ಸಿಗುತ್ತೆ. ಇನ್ನು ಮೊಸರು ಅಂದಾಗ ಆ ಲೈಟಾಗಿ ಎಲ್ಲೋ ಒಂಚೂರು ಆ ಒಂದು ಹುಳಿ ಅಂಶ ಸಿಗುತ್ತೆ. ಆ್ಯಕ್ಚುಲಾಗಿ ಎಷ್ಟೋ ಕಡೆ ಮೊಸರೊಡೆ ಅಂದಾಗ ಸಿಹಿ ಅಂಶ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಮೊಸರೊಡೆ ಅಂದಾಗ ಸಕ್ಕರೆನ ಸ್ವಲ್ಪ ಜಾಸ್ತಿ ಬಳಸಿರ್ತಾರೆ. ಬಟ್ ಇಲ್ಲಿ ಹಾಗಿಲ್ಲ, ಸ್ವಲ್ಪ ಸಕ್ಕರೆ ಅಂದರೆ ಆ ಸಿಹಿ ಅಂಶ ಸ್ವಲ್ಪ ಕಮ್ಮಿನೇ ಇದೆ, ಅತಿ ಹೆಚ್ಚಿನ ಸಿಹಿ ಅಂಶ ಇಲ್ಲ. ವಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಮೃದುವಾಗಿ ಸಿಗುತ್ತೆ, ಸೂಪರ್. ದೂಸರ ಮತ್ತಡಂಗೆ ಇಲ್ಲ. ಇನ್ನು ಕ್ಯಾರೆಟು ಕೊತ್ತಂಬರಿ ಎಲ್ಲ ಹಾಕಿರ್ತಾರೆ ಮೇಲ್ಗಡೆ, ಸೊ ಅದು ಎಲ್ಲ ಲೆಕ್ಕಕ್ಕೆ ಸಿಗಲ್ಲ, ಹಂಗೆ ಕಳೆದು ಹೋಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ. ದೋಸೆ ಅಂತೂ ಮಸ್ಟ್ ಟ್ರೈ ಮಾಡಿ. ದೋಸೆ ಅಂತೂ ನನಗೆ ಭಲೇ ಇಷ್ಟ ಆಯಿತು. ಮತ್ತಿನ್ನು ದೋಸೆ ಅಲ್ಲದೆ ನಿಮಗೆ ಉಪ್ಪಿಟ್ಟು ಸಿಗುತ್ತೆ, ಕೇಸರಿ ಬಾತ್ ಸಿಗುತ್ತೆ, ರೈಸ್ ಬಾತ್ ಸಿಗುತ್ತೆ, ಉದ್ದಿನೊಡೆ, ಇಡ್ಲಿ ಅದು ಕೂಡ ಸಿಗುತ್ತೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ.